ಒಂದು ಹೋಮ್ ಸ್ಟಾಪ್ ಅಂತ ಇದೆ, ಈಗಲೂ ಇದೆ ಗರುಡಮಲೆ ಎದುರುಗಡೆ. ಅಲ್ಲಿ ಸೇಲ್ಸ್ ಗರ್ಲ್ ಆಗಿ ನಾನು ಸೇರ್ಕೊಂತೀನಿ. ಅಂಡ್ ಅಲ್ಲೂ ಕೂಡ ಒಂದ್ ತಿಂಗಳಿಗೆ ನನ್ನ ಕ್ವಿಟ್ ಮಾಡ್ತಾರೆ, ಯಾಕಂದ್ರೆ ಇನ್ನ ನಂಗೆ 18 years ಆಗಿಲ್ಲ. ತಂದೆ ತಾಯಿ ಇದ್ದಾರೆ, ಸೊ ಸೇಲ್ಸ್ ಗರ್ಲ್ ಆಗಿ. ತಾಯಿ ಏನಾಗುತ್ತೆ ಅಂತಂದ್ರೆ ಸಿಂಗಲ್ ಪೇರೆಂಟ್ ತಾಯಿ, ಯಾಕಂತಂದ್ರೆ ನಾವು 9ನೇ ಕ್ಲಾಸಲ್ಲಿ ಇರ್ಬೇಕಾದ್ರೆ ನಮ್ಮ ಡ್ಯಾಡಿ ಬಿಟ್ಟು ಹೋಗ್ತಾರೆ. ಏನೋ ಒಂದು ಸಾಲ ಮಾಡೋದು, ಯಾರ ಹತ್ರನೋ ಬಿಸ್ನೆಸ್ ಮಾಡ್ತೀನಿ ಅಂತ ಬಿಸ್ನೆಸ್ ಮಾಡೋದು, ಅದು ವರ್ಕೌಟ್ ಆಗ್ಲಿಲ್ಲ ಅಂತ ಅಂದ್ಬಿಟ್ಟು ಹೋಗೋದು. ಬಟ್ 9th ಅಲ್ಲಿ ಹೋದವರು ಆಮೇಲೆ ಬರೋದೇ ಇಲ್ಲ. ಚಿತ್ರಲ್ ಅವ್ರನ್ನ ನಾನು ಆಕ್ಚುಲಿ ರಾಧಾ ಕಲ್ಯಾಣ ಸೀರಿಯಲ್ ಮೂಲಕ ಅಂದ್ರೆ ನೆಗೆಟಿವ್ ಶೇಡಲ್ಲಿ ಮೊದಲಿಗೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಪರಿಚಯ ಆಗಿರುವಂಥದ್ದು ಅಂದ್ರೆ ಕನ್ನಡ ಪ್ರೇಕ್ಷಕರಿಗೆ. ಅದಕ್ಕಿಂತ ಮೊದಲು ಆಕ್ಚುಲಿ ಚಿತ್ರಲ್ ಅವ್ರು ಏನೆಲ್ಲ ಮಾಡ್ತಾ ಇದ್ರು, ನಿಮ್ಮ ಹಿನ್ನೆಲೆ ಏನು, ತಂದೆ ತಾಯಿಯವರು, ನಿಮ್ಮ ಊರೇನು ಯಾವುದು, ಅದೆಲ್ಲ ಬಗ್ಗೆ ಸ್ವಲ್ಪ ಹೇಳೋದು. ನಮ್ಮ ಡ್ಯಾಡಿ ಊರು ಚಿಕ್ಕಮಂಗ್ಳೂರು, ನಾವು ಮೂಡಿಗೆರೆ ಸಂಗಮಪುರ ಅಂತ. ನಮ್ಮ ಮಮ್ಮಿ ಊರು ಮೈಸೂರು, KR ನಗರ ಹತ್ರ. ಬಟ್ ನಾವು ಓದಿದ್ದು ಬೆಳೆದಿದ್ದೆಲ್ಲ ಮೈಸೂರೇನೆ. ಆಲ್ಮೋಸ್ಟ್ LKG ಇಂದ 2nd PU ವರೆಗೂ ನಾನು ಒಂದೇ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ದು, ಮಹರ್ಷಿ ಪಬ್ಲಿಕ್ ಸ್ಕೂಲ್ ಆ್ಯಂಡ್ ಕಾಲೇಜ್, ವಿದ್ಯಾರಣ್ಯಪುರಂ ಹತ್ರ ಇದೆ ಮೈಸೂರಲ್ಲಿ. ಅದಾದ ಮೇಲೆ CET ಕಟ್ಟೋದಕ್ಕೂ ನಮಗೆ ಫೈನಾನ್ಷಿಯಲಿ ತುಂಬ ಟ್ರಬಲ್ ಇರುತ್ತೆ. ಸೊ ಹಾಗಾಗಿ ಓದಿಸೋದಕ್ಕಾಗಲ್ಲ ಅಂತ ಮಮ್ಮಿ ಇಲ್ಲಿಗೆ ಕಳಿಸ್ತಾರೆ, ಚಿಕ್ಕಮ್ಮ ಮನೆಗೆ ಕೆಲಸ ಮಾಡ್ಕೊಳ್ಳಿ ಅಂತ. ಸೊ ಇಲ್ಲಿ ಬಂದು ಒಂದು ಹೋಮ್ ಸ್ಟಾಪ್ ಅಂತ ಇದೆ, ಈಗಲೂ ಇದೆ ಗರುಡಮಲೆ ಎದುರುಗಡೆ. ಅಲ್ಲಿ ಸೇಲ್ಸ್ ಗರ್ಲ್ ಆಗಿ ನಾನು ಸೇರ್ಕೊಂತೀನಿ. ಆ್ಯಂಡ್ ಅಲ್ಲೂ ಕೂಡ ಒಂದ್ ತಿಂಗಳಿಗೆ ನನ್ನ ಕ್ವಿಟ್ ಮಾಡ್ತಾರೆ, ಯಾಕಂದ್ರೆ ಇನ್ನ ನಂಗೆ 18 years ಆಗಿಲ್ಲ ಅಂತ. ಐ ವಾಸ್ ಅಬೌಟ್ 16.5 or something ಆ ಥರ. 2nd PU ಮುಗ್ದಾದ್ಮೇಲೆ ಬಂದಿರ್ತೀನಿ ನಾನು. ಬಟ್ ನನಗೆ ಬಯೋಟೆಕ್ನಾಲಜಿ ಮಾಡ್ಬೇಕಂತ ತುಂಬ ಆಸೆ ಇರುತ್ತೆ. ಬಿಕಾಸ್ ಐ ವಿಲ್ ಬಿ ವೆರಿ ಗುಡ್ ಎಟ್ ಬಯಾಲಜಿ. ಡಯಾಗ್ರಾಮ್ಸ್ ಆಗಿರ್ಬೋದು, ಅಥವಾ ಅದನ್ನ ಅರ್ಥ ಮಾಡ್ಕೊಳ್ಳೋದು, ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು. ಮ್ಯಾಥ್ಸಲ್ಲಿ ತುಂಬ ವೀಕು. ಆ್ಯಂಡ್ ಹೈಸ್ಕೂಲ್ ಟೈಮಲ್ಲೂ ಅಷ್ಟೇ ಸ್ವಲ್ಪ ಸ್ಪೋರ್ಟ್ಸಲ್ಲಿ ಇರ್ತೀನಿ ಅಷ್ಟೇ. ಬಟ್ ನಾಟ್ ಪರ್ಟಿಕ್ಯುಲರ್ಲಿ ಇಂಥ ಸ್ಪೋರ್ಟ್ಸ್ ಅಲ್ಲ, ಬಟ್ ಆಲ್ರೌಂಡರ್ ಆಗಿ ಇರ್ತೀನಿ. ಅದು ಬಿಟ್ಟರೆ 9ನೇ ಕ್ಲಾಸಿಂದ ನನ್ನ ಒಂದು ನಾಟಕದ ಜರ್ನಿ ಶುರುವಾಗುತ್ತೆ. ಯಾರಿಂದ ಅಂತಂದರೆ ನನ್ನ ಬೆಸ್ಟ್ ಫ್ರೆಂಡ್ ಒಬ್ಬರು ಇದ್ದಾಳೆ, ಶಾಲಂ ಸನುತ ಅಂತ. ಶಿ ಈಸ್ ಅ ಸಿಂಗರ್ ಆ್ಯಂಡ್ ಶಿ ಈಸ್ ಆ್ಯಕ್ಟರ್. ಶಿ ಯೂಸ್ ಟು ಪರ್ಫಾರ್ಮ್ ಇನ್ ನಾಟಕಗಳು. ಸೊ ಅವಳ ಜೊತೆ ನಾನು ಸುಮ್ಮನೆ ಹೋಗ್ತಿರ್ತೀನಿ ಅಷ್ಟೇ. ಬಟ್ ಅವಳ ಜೊತೆ ಹೋಗೋದ್ರಿಂದ ನನಗೂ ಒಂದು ಗೀಳು ಬರುತ್ತೆ. ಸೊ ಅದಾದಮೇಲೆ ಒಂದಷ್ಟು ಚಿಕ್ಕ ಚಿಕ್ಕ ಪಾತ್ರಗಳನ್ನ ನಾಟಕಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀನಿ. ರಂಗಸಂಗಮ ಅನ್ನೋ ಒಂದು ನಾಟಕದ ಕಂಪ್ನಿಯಲ್ಲಿ ನಾಟಕಗಳನ್ನ ಮಾಡೋದಕ್ಕೆ ಶುರು ಮಾಡ್ತೀವಿ. ಪೊಲಿಟಿಕಲ್ ಇವೆಂಟ್ಸ್ಗಾಗಿರ್ಬೋದು, ಅಥವಾ ಹಬ್ಬಗಳ ಇವೆಂಟ್ಗೆ ಸುಮಾರಷ್ಟು ಕಾಮಿಡಿ ಪ್ಲೇಸ್ಗಳನ್ನ ನಾನು ಮಾಡಿದ್ದೀನಿ. ಆ್ಯಂಡ್ ರಂಗಾಯಣದಲ್ಲಿ ಬಹುರೂಪಿ ಅಂತ ನಡೆಯುತ್ತೆ ವರ್ಷಕ್ಕೊಂದ್ಸಲ, ಅಲ್ಲೂ ಕೂಡ ಪರ್ಫಾರ್ಮ್ ಮಾಡಿದ್ದೀನಿ ನಾನು. ಸೊ ಅಲ್ಲಿಂದ ನಾಟಕದ ಜರ್ನಿ ಶುರುವಾಗಿರುತ್ತೆ. ಸೊ ಈ ಥರ ಆಗುತ್ತೆ. ಆ್ಯಂಡ್ ಕೆಲ್ಸಕ್ಕೆ ಬಂದು ಸೇರ್ಕೋತೀನಿ. ಆ್ಯಂಡ್ ಅಲ್ಲಿಂದ ಇನ್ನೊಂದು ಕಡೆ ಕೆಲ್ಸಕ್ಕೆ ಸೇರ್ಕೋತೀನಿ ಸೇಲ್ಸ್ ಗರ್ಲ್ ಆಗಿ. ಕೊನೆಗೆ ದವನಂ ಜುವೆಲರ್ಸ್ ಅಂತ ಅವೆನ್ಯೂ ರೋಡಲ್ಲಿದೆ, ಅಲ್ಲಿ ಟ್ರೈನಿಂಗ್ ಆಗುತ್ತೆ. ಆ್ಯಂಡ್ ಮಲೇಶ್ವರಂ 8th ಕ್ರಾಸಲ್ಲೂ ಇದೆ, ಅಲ್ಲಿಗೆ ಬಂದು ಸೇರ್ಕೊತೀನಿ. ಆ್ಯಂಡ್ ಐ ಡೂ ಅಲ್ಲಿ ಕೆಲಸದಲ್ಲಿ ಇದ್ದಂಗೆ ಡೈಮಂಡ್ ಒಂದು ಕೋರ್ಸ್ ಮಾಡ್ಕೊತೀನಿ. ಆ್ಯಂಡ್ ಡೈಮಂಡ್ ಶೋರೂಮ್ ಆರಾ ಅನ್ನೋದಕ್ಕೆ ಸೇಲ್ಸ್ ಗರ್ಲ್ ಆಗಿ ಸೇರ್ಕೋತೀನಿ ಕಮರ್ಷಿಯಲ್ ಸ್ಟ್ರೀಟಲ್ಲಿ. ಅದೆಲ್ಲ ಆದಮೇಲೆ ಒಂದು ಫಾರ್ಮಸಿಯಲ್ಲೂ ವರ್ಕ್ ಮಾಡ್ತೀನಿ ನಾನು. ಯಾಕೆ ಇಷ್ಟು ಕಡೆ ವರ್ಕ್ ಮಾಡಿರೋದು ಅಂತಂದರೆ ಅಡ್ಜಸ್ಟ್ ಆಗದೆ ಇರೋದಕ್ಕೆ, ಸಂಬಳಗಳಾಗಲಿ ಅಥವಾ ಕೆಲಸದ ಟೈಮಿಂಗ್ಸ್ ಆಗಲಿ. ತಂದೆ ತಾಯಿ ನೀವು ಒಬ್ಬರೇ ಮಗಳ? ನಾನು ಇಲ್ಲ, ನನ್ನ ತಂಗಿ ಇದ್ದಾಳೆ. ಬಟ್ ಈಗ ಓಕೆ, ತಂದೆ ತಾಯಿ ಇದ್ದಾರೆ, ಸೊ ಸೇಲ್ಸ್ ಗರ್ಲ್ ಆಗಿ ಕೆಲಸ ಮಾಡ್ಲಿಕ್ಕೆ. ತಾಯಿ ಏನಾಗುತ್ತೆ ಅಂತಂದ್ರೆ ಸಿಂಗಲ್ ಪೇರೆಂಟ್ ತಾಯಿ, ಯಾಕಂತಂದ್ರೆ ನಾವು 9ನೇ ಕ್ಲಾಸಲ್ಲಿ ಇರಬೇಕಾದ್ರೆ ನಮ್ಮ ಡ್ಯಾಡಿ ಬಿಟ್ಟು ಹೋಗ್ತಾರೆ. ಅದಕ್ಕಿಂತ ಮುಂಚೆನೂ ಬಿಟ್ಟು ಹೋಗ್ತಾ ಇದ್ರು. ಹೆಂಗೆ ಅಂತಂದ್ರೆ ಏನೋ ಒಂದು ಸಾಲ ಮಾಡೋದು, ಯಾರ ಹತ್ರನೋ ಬಿಸ್ನೆಸ್ ಮಾಡ್ತೀನಿ ಅಂತ ಬಿಸ್ನೆಸ್ ಮಾಡೋದು, ಅದು ವರ್ಕೌಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಹೋಗೋದು. ಆ ಸಾಲನೆಲ್ಲ ನಮ್ಮ ವರ್ಕ್ ಅಂತ ಏನು ಮಾಡ್ತಿರ್ಲಿಲ್ಲ ನಮ್ಮ ಡ್ಯಾಡಿ. ಆ ಸಾಲನೆಲ್ಲ ನಮ್ಮ ಮಮ್ಮಿ ತೀರಿಸೋದು. ಸೊ ಆ ತೀರಿಸೋ ಟೈಮ್ ಮತ್ತೆ ಬರೋರು. ಇನ್ನೇನು ಮಾಡೋದು, ಮನೆಗೆ ಸೇರಿಸ್ಕೊಳ್ಳೇಬೇಕಲ್ಲ ಅಂತ ಸೇರಿಸ್ಕೊತಾ ಇದ್ರು. ಸೊ ಒನ್ ಟೈಮ್ ನಾವು 9th ಸ್ಟ್ಯಾಂಡರ್ಡ್ ಇದ್ದಾಗ ಹೋಗ್ತಾರೆ, ನಾವೇ ಅನ್ಕೋತೀವಿ ಇವ್ರದ್ದು ಬಿಡು ಹೋಗ್ತಾರೆ ಬರ್ತಾರೆ ಅನ್ನೋ ಥರ ಅನ್ಕೋತೀವಿ. ಬಟ್ 9th ಅಲ್ಲಿ ಹೋದವರು ಆಮೇಲೆ ಬರೋದೇ ಇಲ್ಲ. ನಾವು ಅವ್ರನ್ನ ತುಂಬ ಹುಡ್ಕೋದಕ್ಕೆ ಪ್ರಯತ್ನ ಮಾಡ್ತೀವಿ, ಕಂಪ್ಲೇಂಟ್ ಮಾಡ್ತೀವಿ, ಬಟ್ ನಮಗೆ ಸಿಗಲ್ಲ ಅವರು. ಸೊ ಅಲ್ಲಿಗೆ ನಮ್ಮ ಮಮ್ಮಿ ಸಿಂಗಲ್ ಪೇರೆಂಟ್ ಆಗ್ತಾರೆ. ಆ್ಯಂಡ್ ಒಂದಷ್ಟು ಈ ಲೇವದೇವಿ ಅಂತ ಹೇಳ್ತಾರೆ ಗೊತ್ತಾ, ಮನಿ ಕೊಡೋದು, ಚೀಟಿ ಮಾಡೋದು, ಅಥವಾ ನಾನಾ ಕೆಲಸಗಳನ್ನ ಮಾಡಿದ್ದಾರೆ ನಮ್ಮ ಮಮ್ಮಿ. ಒಂದು ಹಾಸ್ಟೆಲ್ಗೆ ಅಡುಗೆ ಮಾಡ್ಕೊಡೋದಾಗಿರಲಿ. ಸೊ ಈ ರೀತಿಯ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡಿ ನಮ್ಮ ಮಮ್ಮಿ ನಮ್ಮನ್ನ ಸಾಕ್ತಾರೆ. ಸೊ ಹಂಗಾಗಿ ನಮ್ಮ ಮಮ್ಮಿ ಸಿಂಗಲ್ಲು. ಸೊ ಇಲ್ಲಿ ನನ್ನ ತಂಗಿ ಓದ್ತಾ ಇದ್ದಾಳೆ, ನಮ್ಮ ಮಮ್ಮಿ ಇದ್ದಾರೆ ಅಲ್ಲೇನೋ ಕಷ್ಟ ಮಾಡಿಕೊಂಡು. ನಾನು ಇಲ್ಲಿ ಏನಾದರೂ ವರ್ಕ್ ಮಾಡಿದ್ರೆ ತಿಂಗಳಿಗೂ ಒಂದಷ್ಟು ಅಮೌಂಟ್ ಕಳಿಸ್ಬೋದಲ್ಲ ಅನ್ನೋ ಒಂದು ಭಾವನೆಯಲ್ಲಿ ನಾನು ಬಂದಿರ್ತೀನಿ ಬ್ಯಾಂಗ್ಳೂರ್ಗೆ.